ಆರಾಧ್ಯ ದೈವನಾಗಿರತಕ್ಕಂತ ಕಾಶಿಲಿಂಗೇಶ್ವರ ಹೌದಲ್ರಿ ಸರ ಹಾಗೂ ಬೀರಲಿಂಗೇಶ್ವರ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ಭೀಷ್ಮಾಚಾರಿ ತನ್ನ ಶರಪಂಜರ ಮೇಲೆ ಹಾ ಹಾ ಮನೆಗಿದ. ಏ ಮನ್ಗ್ಯಾನಲ್ರಿಪ್ಪ. ಕರೆ ಭೀಷ್ಮಾಚಾರಿಗೆ ಇಂಥ ಪ್ರಸಂಗ ಯಾಕೆ ಬತ್ತು? ಯಾಕೆ ಬತ್ರಿಪ್ಪ ಗುರುಜಿ ಅವ್ರ? ಒಂದು ದಿನ ಅಲ್ಲ, 2 ದಿನ ಅಲ್ಲ, 48 ದಿನ ಬಾಣದ ತುದಿ ಮ್ಯಾಲ ಮನೆಗಿದ. ಹಾ ಹಾ ರಕ್ತ ಸೋರುತ್ತಿತ್ತು, ವೇದನೆ ಆಗ್ತಿತ್ತು, ಹಿಂಗ ಬೆಂಕಿ ಬಿಡ್ತಿತ್ತ ಭೀಷ್ಮಾಚಾರಿಗೆ. ಹೌದಲ್ರಿಪ್ಪ. ಕೌರವರು 101 ಮಂದಿ ಬಂದು ನೀರು ಹಾಕಿದ್ರು, ಪ್ರಾಣ ಬಿಡ್ಲೆತ್ತ. ಹೌದು. ಪಂಚ ಪಾಂಡವರು 5 ಮಂದಿ ಬಂದು ನೀರು ಹಾಕಿದ್ರು, ಪ್ರಾಣ ಬಿಡ್ಲೆತ್ತ. ಹೌದು. ದ್ರೌಪದಿ ಬಂದು ನೀರು ಹಾಕಿದ್ಲು, ಪ್ರಾಣ ಬಿಡ್ಲಿಲ್ಲ. ಅವಾಗೂ ಬಿಡ್ಲಿಲ್ಲ. ಕಡೆಗೆ ಕೌರವರು ಪಾಂಡವರು ಕೂಡಿ ಕೃಷ್ಣಗೆ ಹೇಳಿದ್ರು, ಏ ಕೃಷ್ಣ, ಕೃಷ್ಣ ಇವತ್ತಿಗೆ 48 ದಿನ ಆಯ್ತು. ಹಾ ಭೀಷ್ಮಾಚಾರ್ಯ ಬಾಣದ ತುದಿ ಮ್ಯಾಲ ಮನೆಗ್ಯಾನ, ಎಂತ ವೇದನೆ. ಹೌದು. ನೀ ಆದ್ರೂ ಹೋಗಿ ನೀರು ಹಾಕು. ಹೌದ್ ಆಗ್ಲಿ ಅಂದ. ಹೌದು ಆಗ್ಲಿ ಅಂದ. ಹಾ ಹಾ ಇವ ಹೋದ ತಕ್ಷಣ ಭೀಷ್ಮಾಚಾರ್ಯ ಅಂದ, ಕೃಷ್ಣ ಈಗ ಬಂದೇನು ಅನ್ನೋ. ಹಾ ಹಾ ಈಗ ಬಂದೇನ, 48 ದಿನ ಆಯ್ತು ಇವತ್ತಿಗೆ ನಾ ಬಾಣದ ತುದಿ ಮ್ಯಾಲ ಮನೆಗೆ. ಹೌದು. ಇದನ್ನೆಲ್ಲಾ ಮಾಡಕ್ ಹಚ್ಚದಾವ್ ನೀನ ನಾ ಪ್ರತಿಜ್ಞೆ ಮಾಡೀನಿ, ಪಾಂಡವ್ರ ವಂಶ ನಟ್ಟು ವಂಶ ಮಾಡ್ತೀನಂತ ಬೇಡ್ಕೊಂಡಿದ್ನಿ. ಹೌದು. ದುರ್ಯೋಧನ ಮಾತು ಕೊಟ್ಟಿನಿ, ಮೋಸದಿಂದ ದ್ರೌಪದಿಗೆ ಕಳಿಸಿ ಹಾ ಹಾ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿ ಮತ್ತ್ಯಾಕೆ ಬಂದಿ ಅಂದವ್. ಹೌದು. ನಾ ಏನೇ ಮಾಡಿದ್ರು ಕೊನೆಗೊಮ್ಮೆ ಮತ್ತೆ ನಿನಗೆ ದರ್ಶನ ಕೊಡ್ಬೇಕು, ನಿನಗೆ ಭೇಟಿ ಆಗ್ಬೇಕಂತ ಬಂದಿನಿ ಅಂದ. ಹೌದಲ್ರಿಪ್ಪ. ಆಯ್ತು, ನಿನ್ನ ಕೆಲಸ ನೀ ಮಾಡಿ ಹೋಗಂದ. ಹಾ ಕೃಷ್ಣ ಪರಮಾತ್ಮ ನೀರು ಹಾಕಿದ. ಹೌದು. ಆದ್ರೂ ಪ್ರಾಣ ಹೋಗ್ಲಿಲ್ಲ. ಇದು ಯಾರ್ದು? ಭೀಷ್ಮಾಚಾರ್ಯ. ಹೋಗ್ಲಿಲ್ಲಲ್ರಿಪ್ಪ. ಅವಾಗ ಕೌರವರು ಪಾಂಡವರು ಕೂಡಿ ಕೃಷ್ಣನ ಸಮ್ಮುಖದಾಗ ಕೇಳ್ತಾರೆ, ಭೀಷ್ಮಾಚಾರ್ಯಗೆ 48 ದಿನ ಆಯ್ತು ಇವತ್ತಿಗೆ, ಯಾಕೆ ನಿನ್ನ ಪ್ರಾಣ ಹೋಗುವತ್ತಂದ್ರು. ಹೌದು. ಅವಾಗ ಭೀಷ್ಮಾಚಾರ್ಯ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? 48 ದಿನ ನಾ ಪ್ರಾಣ ಯಾಕೆ ಬಿಟ್ಟಿಲ್ಲ ಅಂತಂದ್ರೆ ಇಲ್ಲಿವರೆಗೆ ಸೂರ್ಯ ದಕ್ಷಿಣಾಯನದೊಳಗಿದ್ದ. ಹೌದಲ್ರಿಪ್ಪ. ಹೌದು. ಇಲ್ಲಿವರೆಗೆ ಸೂರ್ಯ ದಕ್ಷಿಣಾಯನದೊಳಗಿದ್ದ. ದಕ್ಷಿಣಾಯನದಾಗಿದ್ದ. ಇವತ್ತ ಉತ್ತರಾಯಣಕ್ಕೆ ಬಂದ. ಹಾ ಏನಂತ ಕರೀತಾರ ಅದಕ್ಕ? ಏನಂತ್ರಿಪ್ಪ? ಜನವರಿ 15ಕ್ಕೆ ಏನಂತಾರ? ಮಕರ ಸಂಕ್ರಾಂತಿ ಅಂತ ಕರೀತಾರ. ಹಾ ಇವತ್ತ ಮಕರ ರಾಶಿಗೆ ಬಂದ ಸೂರ್ಯ ಹಾ ಉತ್ತರಕ್ಕೆ ಮುಖ ಮಾಡಿ ತಿರುಗಿದ ಅನ್ನೋ ಸಂಬಂಧ ಇವತ್ತ ಇಲ್ಲಿಂದ ಹಿಡ್ಕೊಂಡು 6 ತಿಂಗಳವರೆಗೆ ಹಾ ಹಾ ಯಾರೇ ಪ್ರಾಣ ಬಿಟ್ರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಸಂಬಂಧ 48 ದಿನ ನನ್ನ ಜೀವ ಹಿಡಿಸಿನಿ ಅನ್ನೋ. ಹಾ 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 ಅವಾಗ ಕೌರವರು ಪಾಂಡವರು ನೋಡಿ ಗಾಬರಿ ಆದ್ರು. ಹೌದಲ್ರಿಪ್ಪ. ಕರೆ ಇಂಥ ಪರಿಸ್ಥಿತಿ ಭೀಷ್ಮಾಚಾರ್ಯ ಯಾಕೆ ಬತ್ತು? ಹಾ ಹಾ ಯಾಕೆ ಬತ್ರಿಪ್ಪ? ಇವ ಭೀಷ್ಮಾಚಾರ್ಯ ಹಿಂದ ಹಾ ಏನಿದ್ದ ಅಂತ ಕೇಳಿದ್ರ ಅಷ್ಟು ವಸುಗಳಿದ್ರು ಇವ್ರು. ಹೌದಲ್ರಿಪ್ಪ. ಅಷ್ಟು ವಸುಗಳಿದ್ರು. ಇದ್ರು. ವಸುಗಳಿದ್ದಂತ ಟೈಮದಾಗ ವಶಿಷ್ಠ ಮುನಿಗಳ ಆಶ್ರಮಕ್ಕೆ ಹೋಗಿದ್ರು ಒಂದಿನ. ಹಾ ಹಾ ವಶಿಷ್ಠ ಮುನಿಗಳ ಆಶ್ರಮಕ್ಕೆ ಹೋಗಿ ಗುರುವಿನ ದರ್ಶನ ಮಾಡ್ಕೊಂಡ್ರು. ಆ ಟೈಮದೊಳಗೆ ವಶಿಷ್ಠ ಮುನಿಗಳು ಏನ್ ಮಾಡ್ತಾರ್ರಿ? ಅವರ ಆಶ್ರಮದೊಳಗೆ ಒಂದು ಕಾಮಧೇನು ಆಕಳಿತ್ತು. ಎತ್ತಲ್ರಿಪ್ಪ. ಆ ಕಾಮಧೇನು ಆಕಳ ಮುಖಾಂತರವಾಗಿ ಏನು ಮಾಡಿದ್ರು ಅಂತ ಕೇಳಿದ್ರ ಇಷ್ಟ ಭೋಜನ ಮಾಡಿಸಿಬಿಟ್ರು ಯಾರು? ವಶಿಷ್ಠ ಮುನಿಗಳು. ಹೌದು. ಈ ಕಾಮಧೇನು ಆಕಳವನ್ನ ನೋಡಿ ಏನ್ ಮಾಡಿದ್ರು, ಇದು ನಾವು ತಗೊಂಡು ಹೋದ್ರೆ ಬಹಳ ಚಲೋ ಆಗ್ತದ, ಈ ಸನ್ಯಾಸಿ ಆಶ್ರಮದಾಗ ಇದನ್ನು ಬಿಡಬಾರ್ದಂದ್ರ ಅವ್ರು. ಹೌದಲ್ರಿಪ್ಪ. ಕೇಳ್ರಿ ವಶಿಷ್ಠ ಮುನಿಗೆ, ಹಾ ಇಂಥದೊಂದೆಲ್ಲ ನೀ ಮಾಡ್ತೀಯಲ್ಲ, ಇದು ಎದರಿಂದ ಮಾಡ್ತೀನಿ? ಸನ್ಯಾಸಿರೇ, ಮನ್ಯಾಗ ಹೆಣ್ಮಕ್ಳು, ಈ ಆಶ್ರಮದಾಗ ಹೆಣ್ಮಕ್ಳು ಇಲ್ಲ, ಹೆಣ್ಮಕ್ಳು ಇಲ್ಲ, ಹರಿತಾರ ಅಡಿಗೆ ಮಾಡಿದವ್ರು ಯಾರು ತಂದಾಗ ಅವಾಗ ವಶಿಷ್ಠ ಮುನಿ ಹೇಳ್ತಾನ, ಇದಕ್ಕೆಲ್ಲ ಕಾರಣ ನಮ್ಮವು ಗೋಮಾತೆ. ಹೌದಲ್ರಿಪ್ಪ. ಹೌದು. ಈಕೆ ಎಲ್ಲಾ ತಯಾರು ಮಾಡುವಂತ ಶಕ್ತಿ ಅದ ಕಾಮಧೇನು ಅಂದಾಗ ಅದ್ರ ಮ್ಯಾಗ ಇವ್ರು ಕಣ್ಣಿಟ್ರು. ಇಟ್ರಲ್ರಿಪ್ಪ. ಮುಂಜಾನೆ ಎದ್ದು ಹೋಗ್ತಿವತ್ತೇಳಿ ಭಾಷೆ ಕೊಟ್ಟು ಮುಂದೆ ಹೋದ್ರು. ವಶಿಷ್ಠ ಮುನಿಗಳು ಸಂಚಾರಕ್ಕೆ ಹೋದ್ರು. ಸಂಚಾರಕ್ಕೆ ಹೋದ್ರಲ್ರಿಪ್ಪ. ತಿರುಗಿ ಬಂದ ಆಶ್ರಮದೊಳಗಿದ್ದಂತ ಆಕಳ ಹಾ ಜಕ್ಕೊಂಡು ಹೊಂಟ್ರ ಹಗ್ಗ ಹಚ್ಚಿ. ಹೌದು. ಮುಂದೆ 7 ಮಂದಿ ಜಗ್ತಿದ್ರು. ಹಿಂದ ಹಾ ಬಡಿಗೆ ತಗೊಂಡ ಇವ ಬಡಿತಿದ್ದ ಒಬ್ಬ. ಹೌದಲ್ರಿಪ್ಪ. ಈ ಬಡದ 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 ಎಲ್ಲಿ ಹೊಡಿತಿದ್ರ ಅಲ್ಲಿ ನೆತ್ರ ಸಿಡಿತಿತ್ತು, ಎಲ್ಲಿ ಬಡಿತಿದ್ರ ಅಲ್ಲಿ ನೆತ್ರ ಸಿಡಿತಿತ್ತು. ಸಿಡಿತಿತ್ತಲ್ರಿಪ್ಪ. ಆಕಳಿಗೆ ಕಾಮಧೇನು ಆಕಳಿಗೆ ತಾಪು ಹೆಚ್ಚಾಗಿ ಅವ್ರ ಕೈಯಾಗಿಂದ ಕಸ್ಕೊಂಡು ಹೋಗೋ ಟೈಮದೊಳಗೆ ಒಂದು ಮಾತು ಹೇಳ್ತದ. ಏನ್ ಹೇಳ್ತದ್ರಿಪ್ಪ ಆಕಳ? ನೀವು 8 ಮಂದಿ ಕೂಡಿ ನನಗೆ ಇಟ್ಟು ತ್ರಾಸ ಕೊಟ್ಟು ಮೈ ತುಂಬ ಬಡದ ನನಗೆ ನೆತ್ರ ಚಿಡಿಲಿ ಸಿಡಿಸಿರಲ್ಲ, ಮುಂದಿನ ಅವತಾರದಾಗ ನಿನಗಿಂತ ಪ್ರಸಂಗ ಬರ್ತೈತಿ, ನೀನು ನನ್ನ ಯಾವಾಗ ಬಡದಿದೆ ಅಂತಂದ್ರೆ ಈ ಬಡದಾವ್ ಆಕಳ ಶಾಪ್ ಕೊಟ್ಟು
ಹೌದಲ್ರಿಪ್ಪ ಹೌದು ನಿನಗೂ ಇಂಥ ಪ್ರಸಂಗ ಬರ್ಲತ್ ಹಾ ಮುಂದ ಅವಾಗ ಹಾ. ಏನಾಯ್ತು ಅಂತ ಕೇಳಿದ್ರ ವಶಿಷ್ಠ ಮುನಿಗಳ ಬಂದು ನೀವು ಹಿಂಗ ಯಾವಾಗ ನನ್ನ ಆಕಳಿಗೆ ಮಾಡಿರಿ ಅಂತಂದ್ರ ಹಾ ನೀವು ಮುಂದ ಮಾನವ ರೂಪದೊಳಗೆ ಹುಟ್ಟಿ ಹೊಟ್ಟೆ ಇದನ್ನೆಲ್ಲ ಅನುಭವಿಸ್ರಿ ಅಂತೇಳಿ ಶಾಪ್ ಕೊಟ್ಟ. ಹೌದಲ್ರಿಪ್ಪ ಕಣ್ಣಾಗ ನೀರ್ ತಂದ ಅಳಾಕತ್ರು ಎಂತ ಇದು ಏನ್ ಮಾಡಿದ್ವಿ ನಾವು ತಪ್ಪ ಹಿಂಗ ಮಾಡಬಾರ್ದಾಗಿತ್ತು ಏನಾತು ಅಂತಂದಾಗ ಅಂದಾಗ ಅವಾಗ ಕನಿಕ್ ಮನ್ಕೊಂಡೇನು ಹೊಡಿ ಅವನ ಕಿವಿಗಡಿ ಏನ್ ನಡೆದೈತಿ ಇಲ್ಲಿ ಹತ್ ವಶಿಷ್ಠ ಮುನಿಗಳ ಹಾ ಹೇಳ್ತಾರಾಗ ಏನ್ ಕೇಳ್ತಾರ್ರಿ ಇದು ಪರಮಾತ್ಮನ ಬಳಿ ಹೋಗಿ ಕೇಳ್ರಿ ಅಂದ್ರು. ಹಾ ಹಾ ಅವಾಗ ಅಷ್ಟು ವಸ್ತುಗಳು ಹೋಗಿ ಪರಮಾತ್ಮನಿಗೆ ಶರಗೊಡ್ಡೆ ಭಗವಂತ ಕಾಮದೇನ ಆಕಳಿಗೆ ಹೊಡೆದ ನಾವು ತಪ್ಪು ಮಾಡಿವಿ ಏನಾದ್ರೂ ಒಂದು ಪರಿಹಾರ ಹಾ ಹಾ ಇದಕ್ಕ ಯಾವ ನಮ್ಮ ಸಿಂಧೂರನ್ನ ಲ್ಯಾಯನ್ ಅವರ ಸಾಕಿನ ಹುನ್ನೂರ ಮಾಜಿ ಸೈನಿಕರು ಹೌದು ಹಾಗೂ ನಮ್ಮ ಕಾಶಿಲಿಂಗೇಶ್ವರ ಜಾತ್ರೆಯ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಪುಣ್ಯಾತ್ಮರು ಹಾ ಹಾ ₹101 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಾರಲ್ರಿಪ್ಪ ಆಗಿನ ಕಾಲದಾಗ ಮನಿಗೆ ಬಂದು ಕರ್ಕೊಂಡು ಹೋಗ್ತಿರು ಸೈನಿಕರು. ಹೌದು ಹೈಟ ಅಗದಿ ಮೇಕಟ್ಟ ದಾಡಿಸಿ ಆಳೆತ್ತಪ್ಪ ಅಂತಂದ್ರೆ ₹1 ಇಲ್ಲ ಮಹೇಶ್ ನತ್ತವ್ರನ್ನ ಇಂಥವ್ರನ್ನ ಹೌದು ಇಂಥವ್ರನ್ನ ಅವಾಗ ಕರ್ಕೊಂಡು ಹೋಗ್ತಿದ್ರು. ಹೌದು ಈಗ ಹಂಗಿಲ್ಲ, ಹಾ ಓಡಿಸ್ಯಾಡಿ ಅವ್ರನ್ನ ಏನು ಮಾಡಬಾರ್ದೆಲ್ಲ ಹಣ್ಣು ಬಸ್ಕೊಲ್ ಮಾಡಿ ಆ ನಂತರ ಅದ್ರಾಗ ಬಂದ್ರ ಬತ್ ಬರ್ಲಿಲ್ಲ ಅಂದ್ರೆ ಇಲ್ಲ ಎಲ್ಲ ಮೆಡಿಕಲ್ ದಾಗರಿ ತೆಗಿತಾರ, ಫಿಸಿಕಲ್ ದಾಗರಿ ತೆಗಿತಾರ. ಇವನ್ ಹಲ್ಲಾ ತೆಗದಾರ ನೋಡ್ರಿ ಏನ್ ಮಾಡಿದ್ವನು. ಹಾ ಇವ್ ಹೋಗವ ಕರೆ ಹಲ್ಲಾಡು ಮುಂದ್ ಬಂದ ಸಮನ್ ಇವನು ಬಿಟ್ರ. ಹೌದು ಹೋಗಿ ಮಲ್ಕೋತಾತ. ಅಂತ ಮಾಜಿ ಸೈನಿಕರು ಪುಣ್ಯಾತ್ಮರು ಆಶೀರ್ವಾದ ರೂಪವಾಗಿ ಹಾ ಹಾ ಅವರು 18 ವರ್ಷದ ಪರ್ಯಂತರವಾಗಿ ಒಂದು ಗಡಿ ಭಾಗವನ್ನು ಕಾದು ಹೌದು ಮತ್ತು ಒಂದೊಂದು ಭಗವಂತನ ಭಂಡಾರವನ್ನು ನಂಬಿ ಕಾಶಿಲಿಂಗನ ಮೇಲೆ ನಂಬಿಕೆ ಇಟ್ಟು ಮತ್ತು ಈ ಒಂದು ಕಮಿಟಿ ಒಳಗ ಕಾಲಹರಣ ಮಾಡ್ತಾ ಇದ್ದಾರಲ್ಲ, ಹೌದು ಅವ್ರ ಮನೆಯಲ್ಲಿ ಮಕ್ಕ ಸೈನಿಕರು ಗಡಿ ಕಾಯುವಂತ ಮಕ್ಕಳು ಹುಟ್ಟಿ ಗಡಿ ಕಾಯಕ್ಕೆ ಹೋಗ್ಲಿತ್ತ ಭಗವಂತನಲ್ಲಿ ಬೇಡಿಕೊಂಡು ₹101 ಕಲಾ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಹೌದಲ್ರಿಪ್ಪ. ಅವಾಗ ಅಷ್ಟ ವಸ್ತುಗಳು ಹೋಗಿ ಪರಮಾತ್ಮನಿಗೆ ಕೇಳಿದಾಗ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡ್ತೀನಿ ನಾನು, ಹೌದು ಹೋಗ್ರಿ ನೀವೊಂದು. ಗಂಗಾದೇವಿ ಕರೆದು ಹೇಳ್ದ, ಏನ್ ಹೇಳ್ತಾನ್ರಿಪ್ಪ, ಈಗ ನೀ ಭೂಲೋಕದಾಗ ಹೋಗ್ಬೇಕು, ಈಗಿಂದೀಗ ನೀ ಭೂಲೋಕದಾಗ ಹೋಗ್ಬೇಕು. ಹೌದು ಇವ್ರಿಗೆ 8 ಮಂದಿಗೆ ವಶಿಷ್ಠ ಮುನಿಗಳ ಶಾಪ್ ಆಗ್ಯದ. ಹಾ ಇವ್ರು ಮಾನವ ರೂಪದಿಂದ ಹುಟ್ಟಬೇಕಾಗ್ಯದ, ಇವರಿಂದ ಬೇಡ, ನಿನ್ನ ಹೊಟ್ಟೆಲಿನ ಹುಟ್ಟಿದ ಪೆಟ್ಟಿಗೆ ಇವರಿಗೆ ಸಾಯಿ ಹೊಡಿ ಅಂತ. ಹಾ ಗಂಗಾದೇವಿ ಭೂಲೋಕದಾಗ ಬಂದ್ಲು. ಹೌದು ಶಂತನು ರಾಜ ರಾಜಕೀಯ ಆಳ್ತಿದ್ದ, ಲಗ್ನ ಆಗಿದ್ದಿಲ್ಲ. ಲಗ್ನ ಆಗಿರ್ಕಿಲ್ರಿ ಪಾಪ ಅವಂಗ. ಲಗ್ನ ಆಗಿದ್ದಿಲ್ಲ. ಈ ಗಂಗಾದೇವಿ ಏನು ಭೂಲೋಕದಾಗ ಬಂದ್ಲು, ಆ ಕಡೆಯಿಂದ ಗಂಗಾದೇವಿ ಬಂದ್ಲು, ಈ ಕಡೆಯಿಂದ ಶಂತನು ರಾಜ್ಯ ಹೊಂಟಿದ್ದ. ಈ ಗಂಗಾದೇವಿ ಮ್ಯಾಲ ಇವನ ನೆದರು ಹೋಯ್ತು. ಹೌದಲ್ರಿ ಶಂತನು ರಾಜ ಅಂತ. ಹೌದ್ ನಾ ಇಷ್ಟು ದಿವಸ ಆಯ್ತು ಲಗ್ನ ಆಗೋದು ಬಿಟ್ಟಿನಿ, ಇಂಥ ಸುಂದರ ಹೆಣ್ಮಗಳು ಬಂದಾಳ ಅಂದ್ರೆ ಈಗೀಗ ನಾ ಲಗ್ನ ಮಾಡ್ಕೋಬೇಕನ್ನ. ಹೌದು ಲಗ್ನ ಮಾಡ್ಕೋಬೇಕಂದ ಡೈರೆಕ್ಟ್ ಕೇಳ್ದ, ಹಿಂದೆ ಯಾರು ಏನ ಭಯ ಮಾಡ್ಬೇಡ್ರಿ, ಶಂತನು ರಾಜ ಕೇಳ್ದ, ಏನಂತ ಕೇಳ್ತಾನ್ರಿಪ್ಪ, ಎಷ್ಟು ದಿವಸ ಆಯ್ತು ನನ್ನ ಅರ್ಧ ಆವೇಶ ಮುಗ್ಯಾಕ ಬಂದದ, ಇನ್ನೂವರೆಗೆ ಆದ್ರೂ ನಾ ಲಗ್ನ ಮಾಡ್ಕೊಂಡಿಲ್ಲ, ನನಗ ಅಂತದ ಬಂದಿಲ್ಲ. ಇವತ್ತು ನಿನ್ನ ಮುಖ ನೋಡಿ ನನಗ ಲಗ್ನ ಮಾಡ್ಕೋಬೇಕಂತ ವಿಚಾರ ಆಗ್ಯದ, ನಿಂದ ಏನ್ ವಿಚಾರ ಅಂತಂದಾಗ ಗಂಗಾದೇವಿ ಹೇಳ್ತಾಳ, ಏನ್ ಹೇಳ್ತಾರ್ರಿಪ್ಪ, ನನ್ನ ಮ್ಯಾಗ ನೀ ಇಷ್ಟ ಆಗಿ ಲಗ್ನ ಮಾಡ್ಕೋಬೇಕತ್ತಿ ಅಂದ್ರ ಮಾತಾಡ್ಬೇಡ್ರಿ, ಏನ ಯಾರು ಹಿಂದ ಕೇಳ್ದತ್ತಿಲ್ಲ, ಮಾತಾಡ್ಬೇಡ. ಅವಾಗ ಗಂಗಾದೇವಿ ಒಂದು ಮಾತು ಹೇಳ್ತಾಳ, ಏನಂತ ಹೇಳ್ತಾಳ್ರಿಪ್ಪ ಗಂಗಾದೇವಿ, ನಿನ್ನ ಮಾತಿಗೆ ನಾ ತಿರಸ್ಕಾರ ಮಾಡಂಗಿಲ್ಲ, ಲಗ್ನ ಮಾಡ್ಕೋತೀನಿ. ಹೌದು ಖರೆ ನಂದೊಂದು ನೇಮ ಐತೆ ಅಂದ. ಏನ ಅಂದವ, ಏನ ನಿಯಮ, ನನಗ್ ಪ್ರತಿ ಉತ್ತರ ಕೊಡಬಾರ್ದು, ನಾ ಏನು ಮಾಡ್ತಿಲ್ಲ ಅದಕ್ಕೆ ನೀ ಬ್ಯಾಡ ಅನ್ಬಾರ್ದು, ಒಟ್ಟ ಬ್ಯಾಡ ಅನ್ಬಾರ್ದು. ನೀ ಬ್ಯಾಡ ಅದನ್ನ ಯಾಕೆ ಮಾಡ್ತೇತ ನನಗೆ ಹೊಳ್ಳಿ ಪ್ರತಿ ಉತ್ತರ ಕೊಟ್ಟೆ ಅಂದ್ರೆ ನಾನು ನಿನಗೆ ಹ್ಯಾಂತಲ್ಲ, ನೀ ನನ್ನ ಗಂಡ ಅಲ್ಲ, ನಾ ಅವಾಗ ಇರಂಗಿಲ್ಲ ನಿನ್ನ ಹತ್ರ ಅಂದ. ಹೌದಲ್ರಿಪ್ಪ ಹೌದು ಆಗ್ಲಿ ಅನ್ನ. ಹೌದು ನಾ ದೊಡ್ಡ ರಾಜ ಅದನ್ನ ಏನ್ ಮಾಡಿದ್ದ ಸಿಂದ ಹೋಗ ನಾವು, ನೀ ಏನ್ ಮಾಡಿದ್ದ ಸಿಂದ ನಾವು. ಖರೆ ಮುಂದೆ ಇಂತಾದ ಬರ್ತೈತಿ ಅನ್ನೋದು ಗೊತ್ತಿದ್ದಿಲ್ಲ, ಅವ್ನು ಗೊತ್ತಿದ್ರಿಕಲ್ರಿ ಪಾಪ ಬಿಡ್ಲತ್ತಮ್ಮ. ಹೌದು ನಡೆದೈತಿ, ಏನ್ ಮಾಡತಿ ಬುದ್ಧರಿ ಯಾವಾಗ ಬರ್ತಿ ನಿನಗೆ, ನಿನಗರೆ ಬರ್ತೀವಾಗ ಏನ್ ನಡೆದಾವ ವಿಷಯ. ನಗುವಾಗ ನಗುದು ಎಲ್ಲಿ ಸತ್ತವ್ರ ಮನೆಗೆ ಹೋದ ಟೈಮ್ದಾಗ ನಕ್ರ ಏನಾಕೈತಿ ಗೊತ್ತೇನ, ಮೂತ್ ಕೆತ್ತೊಂಗ್ ಹೊಡಿತಾರ. ಮತ್ತ ಅದ ಲಗ್ನ ಕಾರ್ಯ ಅಂತ ನಡೆದಲ್ಲಿ ಹೋಗಿ ಹಾಡಾಡ್ಕೊಂಡ್ ಹತ್ರ ಹಂಗ್ಯಾಂಗ ಕೇಳತ್ರಿ. ಮತ್ತ ಇಲ್ಲಿ ಏನ್ ನಡೆದೈತಿ, ನೀವೇನ್ ಮಾಡತ್ತೀರಿ,
ನಿಮಗೆ ಯಾವಾಗ ಬುದ್ಧಿ ಬರ್ತೈತಿ? ಅವಾಗ ಹಾ ಗಂಗಾದೇವಿ ಮಾತಿಗೆ ಒಪ್ಪಿದಲ್ರಿಪ್ಪ. ಒಪ್ಪಿ ಲಗ್ನ ಮಾಡ್ಕೊಂಡ ಗಂಗಾದೇವಿ ಬಂದ ಹಾ ಹಾ ಶಂತನು ರಾಜನ ಮನ್ಯಾಗ ನಿತ್ತು. ಹೌದು. ಗರ್ಭವತಿ ಆದ್ಲು. 9 ತಿಂಗಳ 9 ದಿವಸಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಜನ್ಮ ಕೊಟ್ಟಳಲ್ರಿಪ್ಪ. ಏನು ಗಂಡು ಮಗುವಿಗೆ ಜನ್ಮ ಕೊಟ್ಟಳು? ಹಡದ ತಕ್ಷಣ ಆ ಕೂಸಿನ ನೀರಾಗ ಹೋದ. ಹಾ ಒಗದ್ಲು, ಮ್ಯಾಗ ಕಾಲಿಟ್ಕೊಂಡು ನಿಂತು ಬಿಟ್ಲು. ಕೂಸು ಸತ್ತೋಯ್ತು. ಸತ್ತೋತ್ರಿಪ್ಪ ಪಾಪ. 2ನೇದೊಂದು ಹಿಂಗ ಮಾಡಿದ್ಲು. ಹಾ 3ನೇದೊಂದು ಹಿಂಗ ಮಾಡ್ಲು. ಹೌದು. 4ನೇದೊಂದು ಹಿಂಗ ಮಾಡ್ಲು. ಹಾ 5ನೇದೊಂದು ಹಿಂಗ ಮಾಡ್ಲು. 5 ಹಿಂಗ 7 ಕೂಸಿನ ಮಾಡಿದ್ಲು. ಹೊಟ್ಟೆ ತಿರಸ್ಕಾರ ಮಾಡ್ಲಿಲ್ಲ ಯಾರ? ಶಂತನು ರಾಜ. ಹೌದು. ಹೊಳ್ಳಿ ಮಾತಾಡಂಗಿಲ್ಲ ಅಂದಾಳ ಗಂಗಾದೇವಿ. ಹೆಂಗ ಮಾತಾಡ್ತಾನ ಇವರೇ? ಹೆಂಗ ಮಾತಾಡ್ತಾನ್ರಿ? 1 ಅಲ್ಲಿ 2 ಅಲ್ಲಿ 7 ಕೂಸಿನ ಹಿಂಗ ಮಾಡ್ಲು. ಹೌದು. ಕಡೆಗೆ ಮತ್ತೆ 8ನೇ ವರ್ಷಕ್ಕ ಮತ್ತೆ ಗರ್ಭವತಿ ಆದ್ಲು. ಮತ್ತೆ 8ನೇದ್ದು ಗಂಡು ಕೂಸ ಹುಟ್ಟಿತು. ಹಾ ಆ ಕೂಸನ ತಗೊಂಡು ನೀರಾಗ ಹೋಗೋದು ಕೊಲ್ಬೇಕತ್ತ ಹೊಂಟಿಲು. ಶಂತನು ರಾಜ ಇದ್ರಿಗೆ ಬಂದ. ಹಾ ಹಾ ಏ ಹುಚ್ಚಿ, ಹಾ ತಾ ನನ್ನ ಕೂಸಿನ ಹಾ ನಿನ್ನ ಧರ್ಮ ಅಲ್ಲ ಅದು. ಹೌದು. ಇದು ನಿನ್ನ ಧರ್ಮ ಅಲ್ಲ. ಧರ್ಮ ಅಲ್ಲ. ತಾ ನನ್ನ ಕೂಸಿನ ಅಂದಾಗ ನನಗೆ ಯಾವಾಗ ಇದ್ರ ಮಾತಾಡಿದೆ ಅಂತಂದ್ರೆ ನಿನ್ನ ಮನ್ಯಾಗ ನಾ ಇನ್ನು ಇರಂಗಿಲ್ಲ ಅಂದ. ನೀ ಇರುದು ಬ್ಯಾಡ, ಜಾಗ ಬಿಡ ನಾವು. ಹೌದು. ನೀ ಇರುದು ಬ್ಯಾಡ, ನೀ ಜಾಗ ಬಿಡಂದ. ಜಾಗ ಬಿಡು. ಎಂತ ಕರ್ಮ ಇವಾಗ ಮಾಡೋದ ಜನರು? ಜಾಗ ಬಿಡು. ಅಲ್ಲಿ ಅವಾಗ ಗಂಗಾದೇವಿ ಕೂಸಿಗೆ ಕೊಟ್ಟು ತನ್ನ ಜಾಗಕ್ಕೆ ಹೊಳ್ಳಿ ಹೋದ್ಲು. ಹಾ ಅವು 7 ಕೂಸಿಯನ್ನು ಹುಟ್ಟಿದ ತಕ್ಷಣ ನೀರಾಗ ಹೋಗೋದು ಹಾ ಹಾ ಕೊಂದಿಳಲ್ಲ. ಹಾ ಅವಕ್ಕೆ ಆಶೀರ್ವಾದ ಮಾಡಲು. ಭೂಮಿ ತಲೆ ಮೇಲೆ 7 ಮಕ್ಕಳ ತಾಯಿಯಾಗಿ ನೀವು ಉಳಿರಿ ಅಂತೇಳಿ ಆಶೀರ್ವಾದ ಮಾಡಲು. ಅವೇ 7 ಕೂಸುಗಳು ತಾಯಿನೇ ಗಂಗಾದೇವಿ. ಹಾ 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 ಹೌದು. ಹಿಂಗ ಬರ್ಬೇಕತ್ತಿ. ಹೌದು. 7 ಮಕ್ಕಳ ತಾಯಿ ಗಂಗಾದೇವಿ. ಅವೇ 7 ಕೂಸುಗಳು. ಹಾ ಹಾ ಅಷ್ಟ ವಸ್ತುಗಳ ಒಳಗೆ 7 ಕೂಸುಗಳು ಹುಟ್ಟಿದ ಪೆಟ್ಟಿಗೆ ಸತ್ತು. ಇದು 8ನೇ ಕೂಸು ಶಂತನು ರಾಜನ ಕೈಯಾಗ ಬೆಳ್ಯಾಕತ್ತು. ಹಾ ಹಾ ಬೆಳ್ಯಾಕತ್ತ ಮೇಲತ್ತ ಅಣ್ಣ ಮಾತಾಡ್ಬೇಡ್ರಿ. 8ನೇ ಕೂಸು ಶಂತನು ರಾಜನ ಮನ್ಯಾಗ ಬೆಳ್ಯಾಕತ್ತು. ಬೆಳೆದು ದೊಡ್ಡವಾದ ಪ್ರಾಯಕ್ಕೆ ಬಂದ. ಹೌದು. ಬಂದ ಮೇಲತ್ತ ಅವಾಗ ತಂದೆ ಶಂತನು ರಾಜ ಕೇಳ್ತಾನೆಪ್ಪ ನಮ್ಮ ಅವ್ವ ಎಲ್ಲಿ ಹೋಗ್ಯಾಳ ತಂದಾಗ ಹಾ ನಡೆದ ವೃತ್ತಾಂತವನ್ನೆಲ್ಲ ಇವನಿಗೆ ಹೇಳನ್ರಿಪ್ಪ. ಹೇಳ್ದೆ ಶಂತನು ರಾಜ. ಹೌದು. ಇವನೇ ಭೀಷ್ಮಾಚಾರಿ. ಹಾ 8 ಮಂದಿ ಅಷ್ಟು ವಸ್ತುಗಳಿದ್ದಾಗ ಇವೇನು ಬಡಿಗೆ ತಗೊಂಡು ಆಕಳಿಗೆ ಬಡಬಡದ ರಕ್ತ ತೆಗೆದಿದ್ದಲ್ಲ, ಹಾ ಹಾ ಅದು ಒಂದು ತೆಗೆದ ಪ್ರಭಾವಕ್ಕಾಗಿ ಭೀಷ್ಮಾಚಾರಿಗೆ ಕೊನೆಗಾಲಕ್ಕೆ ಬಾಣದ ತುದಿ ಮ್ಯಾಲ ಮನ್ಕೋಬೇಕಾಯ್ತು. 48 ದಿನ ನೆಳ್ಳಬೇಕಾಯ್ತು. ಹಾ ಹಾ ಆ ಆಕಳ ಹೊಡೆದದ್ದ ಕರ್ಮಕ್ಕಾಗಿ. ಕರ್ಮಕ್ಕಾಗಿ ಎಲ್ಲಿಂದ ಎಲ್ಲಿ ಸಂಬಂಧ ಬತ್ತ ನೋಡ್ರಿ ಇದು. ಹಾ ಹಾ 7 ಮಕ್ಕಳ ತಾಯಿ 7 ಕೂಸಿಗೆ ಆದ್ಲು. ಹಾ ಹಾ ಇದು 8ನೇ ಕೂಸು ಗಂಗಾದೇವಿಗೆ ಸಂಬಂಧ ಇಲ್ಲ. ಇವ ಶಂತನು ರಾಜನ ಮಗ ಅದ. ಹಾ ಹಾ ಇವರಿಂದನೇ ಮುಂದ ಹಾ, ಏನ್ ಮಾಡಿದ ಅಂತ ಕೇಳಿದ್ರ ಹಾ ಹಾ ಇವ ಭೀಷ್ಮಾಚಾರಿ ಹೌದು. ನಮ್ಮಪ್ಪ ನನ್ನ ಉಳಿಸ್ಕೊಳ್ಳೋ ಸಲುವಾಗಿ ಮಾಡ್ಕೊಂಡು ಹೆಣ್ತಿನ ಬಿಟ್ಟಾನತ್ತಂದ್ರ ಹಾ ಹಾ ಇನ್ನು ನಮ್ಮ ತಂದೆಗೆ ನಾನು ಲಗ್ನ ಮಾಡ್ಬೇಕಂತೇಳಿ ಭೀಷ್ಮಾಚಾರಿ ಮತ್ತೊಂದು ಹೆಣ್ಣು ತೆಗದ ಹಾ ತಂದೆಗೆ ಲಗ್ನ ಮಾಡಿದ. ಮಗ ಹುಟ್ಟು ತಂದೆ ಲಗ್ನ ಮಾಡ್ಯಾನ. ಯಾರು ಹೇಳುವತ್ತಂದ್ರ ಇದೇ ಕತೆ ನೋಡ್ರಿ ಇಲ್ಲಿ ಇವತ್ತು. ಈಗ ಹಾ 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 ಹೌದು. ಮಗ ಹುಟ್ಟು ತಂದೆ ಲಗ್ನ ಮಾಡ್ಯಾನತ್ತಂದ್ರ ಇವ ಭೀಷ್ಮಾಚಾರಿನ ಮಾಡ್ಯಾನ. ಹಾ ತಂದೆ ಯಾರು ಅಂತಂದ್ರ ಶಂತನು ರಾಜ. ಹೌದ್. ನನ್ನ ಸಲುವಾಗಿ ಮಾಡ್ಕೊಂಡು ಹೆಂಡ್ತೀನಿ ನೀ ಬಿಟ್ಟಿಪ್ಪ ಅಂತಂದ್ರ ನಾ ಇನ್ನೊಂದು ಕನ್ಯಾ ತೆಗೆದು ಲಗ್ನ ಮಾಡ್ತೀನಿ ಅಂತೇಳಿ ಹಾ ಅಲ್ಲಿ ತಂದ ಸತ್ಯವತಿಗೆ ತಂದ ಲಗ್ನ ಮಾಡಿದ. ಹಾ ಹಾ ತಂದ ಲಗ್ನ ಮಾಡಿ ತಾ ಬ್ರಹ್ಮಚಾರಿ ಆಗಿ ಹೋದ. ಹೌದಲ್ರಿಪ್ಪ. ಹಿಂಗ ಕಥಾಭಾಗ ಬರ್ತದ. ಹಾ ಇನ್ನೂ ಕೆಲವೊಂದು ವಿಷಯಗಳು ಮಾತಾಡ್ಬೇಕಾಗ್ಯದ. ಹಾ ಹಾ ಮುಂಜಾನೆ ಸಮಯದಲ್ಲಿ ಮಾತು ಗಾತಾಗಬಾರ್ದು. ಮಾನ್ಯವಾಗಿ ಇಟ್ಟುಕೊಂಡು ಹೌದು. ಯಾವ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಕನ್ನಮರಗಿ ಗ್ರಾಮದೊಳಗ ತಂದೆ ಶಿವಪ್ಪ ತಾಯಿ ಕಾಶವನ ಉದರದಿಂದ ಹಾ ಹಾ ಎಲ್ಲಾ ಲಿಂಗ ಹುಟ್ಟಿ ಬಂದ. ಹೌದು. ಯಾವ ರೀತಿಯಾಗಿ ಲಚ್ಚಾನ ಸಿದ್ಧಲಿಂಗ ಗುರುವಿಗೆ ಕೂಡಿ ತನ್ನ ಜನ್ಮವನ್ನು ಪಾವನ ಮಾಡಿಕೊಂಡು 7 ದಿವಸಕ್ಕೆ ಎಲ್ಲಿ ಹೊತ್ತು ಮುಣಗ್ತದ ಅಲ್ಲಿ ಹೋಗಿ ವಸ್ತಿ ಮಾಡು, ನಿನ್ನ ಜಗತ್ತಿನಲ್ಲಿ ನಿನ್ನ ಕೀರ್ತಿ ಬೆಳ್ತದ ಅಂದಾಗ 7 ದಿವಸಕ್ಕೆ ಮುಗಿಲು ಕೂಡಕ್ಕೆ ಹೊತ್ತು ಮುನಿಗ್ತು. ಮಶಾನ ಭೂಮಿ ಒಳಗ ಹಾ ಹಾ ಕೊಳ್ಳೆ ಹಾದ ಬನ್ನಿ ಗಿಡಕ್ಕೆ ಬಂದ ಕುತ್ತ. ಹೊತ್ತೇರು ಗುಡದ ಕೊಳ್ಳೆ ಹಾದ ಬನ್ನಿ ಗಿಡ ಚಿಗತ್ತ ಬಣ ಹೊಡಿತು. ಹೌದು. ಹೆಂಗ ಮುಗಿಲು ಕೂಡಿ ಎಲ್ಲ ಲಿಂಗನ ಕೀರ್ತಿ ಬೆಳ್ತು ಅನ್ನುವಂತ ಕಥಾಭಾಗ ಹಾ ಹಾ ಕ್ಯಾಲಿ ರೂಪದಾಗ ಹಾಡು ಹೇಳೋಣ್ರಿಪ್ಪ. ಮೊಕ್ಕ